ಮುಸ್ಲಿಮರಿಂದ ಮುಸ್ಲಿಮರಿಗೋಸ್ಕರ ನಡೆಸಲ್ಪಡುವ ಸರ್ಕಾರದ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. 20ನೇ ತಾರೀಕಿಗೆ ಅವರು ಮನೆ ಡೆಮಾಲಿಷ್ ಆಗುತ್ತೆ. 6 ದಿನದ ನಂತರ ಕೇರಳ ಸಿಎಂ ಅವರು ಟ್ವೀಟ್ ಮಾಡ್ತಾರೆ. ಮರುದಿನನೇ ಅದಕ್ಕೆ ವೇಣುಗೋಪಾಲ್ ಅವರು ರಿಪ್ಲೈ ಅನ್ನ ಮಾಡ್ತಾರೆ. ನಂತರ 2 ದಿನದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಶೆಡ್ ಅನ್ನ ಕಟ್ಕೊಂಡವರಿಗೆ ಫ್ಲಾಟ್ ಭಾಗ್ಯವನ್ನ ಕೊಡುವಂತದ್ದು ಯಾವ ರೀತಿ ನ್ಯಾಯ ಇದೆ? 2025ರಲ್ಲಿ ಈ ವರ್ಷ ನೆರೆ ಪ್ರಹಾರ ಬಂದಾಗ ಉತ್ತರ ಕರ್ನಾಟಕ 13,143 ಮನೆಗಳು ಧ್ವಂಸವಾಯಿತು. ನಮ್ಮ ರಾಜ್ಯದಲ್ಲಿ ಸರಿಸುಮಾರು 37 ಲಕ್ಷ ಜನರಿಗೆ ಇವತ್ತು ಮನೆ ಇಲ್ಲ. ಅವರಿಗೆ ಸೂರು ಭಾಗ್ಯ ಸಿಗಲಿಲ್ಲ ಬಂಧುಗಳೇ. ಅಂಕಿಅಂಶದ ಪ್ರಕಾರ 2023ರಲ್ಲಿ ಸ್ಯಾಟಲೈಟ್ ಇಮೇಜ್ ಪ್ರಕಾರ ಅಲ್ಲಿ ಯಾವುದೇ ರೀತಿ ಮನೆಗಳಿರಲಿಲ್ಲ. ಕಾನೂನು ಬಾಹಿರವಾಗಿ ಅಕ್ರಮವಾಗಿ ರೇಷನ್ ಕಾರ್ಡ್ ಸಿಗತ್ತೆ, ವೋಟರ್ ಐಡಿ ಸಿಗತ್ತೆ, ಆಧಾರ್ ಕಾರ್ಡ್ ಸಿಗತ್ತೆ, ಅಷ್ಟೇ ಅಲ್ಲ ಹಕ್ಕುಪತ್ರವೂ ಸಹ ಹಣ ಕೊಟ್ಟು ಪಡೆಯುವಂತ ಭ್ರಷ್ಟ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಹೀಗಿರುವಾಗ ಅವರು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಯಾಕಿರ್ಲಿಕ್ಕಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಕೋಗಿಲೆ ಲೇಔಟಿನ ಬಳಿ ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳುವ ಬಿಬಿಎಂಪಿ ಸರ್ಕಾರಿ ಜಮೀನನ್ನ ಅಕ್ರಮ ವಲಸಿಗರು ಸುಮಾರು 95% ಮುಸಲ್ಮಾನರು ಅಲ್ಲಿ ಅತಿಕ್ರಮಣವನ್ನ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಿಬಿಎಂಪಿ ಅದನ್ನ ತೆರವುಗೊಳಿಸಿದ ನಂತರ ಅವರಿಗೆ ಸರ್ಕಾರ ಹೊಸ ಫ್ಲಾಟ್ ಭಾಗ್ಯ ನೀಡುವ ಘೋಷಣೆಯನ್ನು ಮಾಡಿದೆ. ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಕರ್ನಾಟಕ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ಹೇಗೆ ನಮ್ಮ ದೇಶದ ಸಂವಿಧಾನವನ್ನ ಕಾನೂನಿನ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅವರನ್ನ ಓಲೈಕೆ ಮಾಡ್ತಾ ಇದೆ, ಇದರ ಸ್ಪಷ್ಟ ಚಿತ್ರಣ ಗಮನಕ್ಕೆ ಬರುತ್ತೆ. 20 ಡಿಸೆಂಬರ್ 2025ರಂದು ಆ ಕೋಗಿಲೆ ಲೇಔಟಿನ ಏನು ಅನಧಿಕೃತವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಎಲ್ಲ ನಿಯಮಗಳನ್ನ ಮೀರಿ ಏನು ಸರ್ಕಾರಿ ಜಮೀನನ್ನ ಕಬಳಿಸಿದ್ರು ಅದರ ನೆಲಸಮವನ್ನ ಬಿಬಿಎಂಪಿ ಮಾಡುತ್ತೆ. 26ನೇ ತಾರೀಕು ಕೇರಳದ ಮುಖ್ಯಮಂತ್ರಿ ಪಿನರೈ ವಿಜಯನ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಕರ್ನಾಟಕ ಸರ್ಕಾರ ಯುಪಿ ಮಾದರಿಯ ಬುಲ್ಡೇಜರ್ ಆಕ್ಷನ್ ಅನ್ನ ಬುಲ್ಡೇಜರ್ ನ್ಯಾಯವನ್ನ ಮುಸ್ಲಿಮರ ಮೇಲೆ ಮಾಡ್ತಾ ಇದೆ ಹೇಳಿ ಮುಸ್ಲಿಂ ಹೇಳುವ ಶಬ್ದವನ್ನು ಅವರು ಪ್ರಯೋಗವನ್ನು ಮಾಡ್ತಾರೆ. ತದನಂತರ ಕೇರಳದ ಎಂಪಿ, ಕೇರಳದ ಮುಂದಿನ ಭಾವಿ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಕನಸು ಕಾಣ್ತಿರುವಂತ KC ವೇಣುಗೋಪಾಲ್, ಕಾಂಗ್ರೆಸ್ಸಿನ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಅಂತೇಳಿ ಪರಿಗಣಿಸಲ್ಪಡುವಂತ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ನೀಡುತ್ತಾರೆ. ಏನು ಅಲ್ಲಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ನಿಯಮಗಳನ್ನು ಗಾಳಿಗೆ ತೂರಿ ಏನು ಮನೆಗಳನ್ನು ಡೆಮಾಲಿಷ್ ಮಾಡಿದ್ರೆ ಅವರಿಗೆ ಮಾನವೀಯತೆ ಆಧಾರದ ಮೇಲೆ ರಿಹ್ಯಾಬಿಟೇಷನ್ ಅದನ್ನು ಕೊಡಿ ಅಂತ ಹೇಳ್ತಾರೆ. ತದನಂತರ ನಮ್ಮ ರಾಜ್ಯದಲ್ಲಿ ರಾಜಕಾರಣದಲ್ಲಿ ರಾಜ್ಯ ಸರ್ಕಾರ ಮರುದಿನನೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಕರೆದು ಘೋಷಣೆಯನ್ನ ಮಾಡುತ್ತೆ. ಏನ್ ಇವತ್ತು ಮನೆಗಳನ್ನ ಕಳ್ಕೊಂಡಿದ್ದಾರೆ ಅವರಿಗೆ ನಾವು ಹೊಸ ಮನೆಯನ್ನ ಕೊಡ್ತೇವೆ. ಅವ್ರು ಹೇಳುವ ಪ್ರಕಾರ 11,20,000 ರೂಪಾಯಿ ಮೌಲ್ಯದ ಮನೆ ಏನು ಈಗಾಗಲೇ ಬೈಯಪ್ಪನಹಳ್ಳಿಯಲ್ಲಿ ಹೊಸ ಫ್ಲಾಟ್ ಅನ್ನ ಬಿಲ್ಡಿಂಗ್ ಅನ್ನ ಅದ್ಧೂರಿಯಾದಂತಹ ಮನೆಯನ್ನ ಈಗ ಬಡವರಿಗಾಗಿ ಕಟ್ಟಿದ್ದು ಆ ಫ್ಲಾಟ್ ಅನ್ನ ಇವರಿಗೆ ಕೊಡುವಂತ ಭರವಸೆಯನ್ನು ನೀಡಿದರೆ ಬಾಂಧವರೇ, ಇವತ್ತು ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಒಂದು ಫ್ಲಾಟ್ ಅನ್ನ ಖರೀದಿ ಮಾಡಬೇಕು, ಒಂದು ಫ್ಲಾಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟೋ ವರ್ಷಗಳ ತಮ್ಮ ಜೀವನವನ್ನ ಅವನು ದುಡಿಬೇಕಾಗತ್ತೆ. ಮಾರ್ಕೆಟ್ ವ್ಯಾಲ್ಯೂ ಸುಮಾರು 25 ಲಕ್ಷ ರೂಪಾಯಿ ವ್ಯಾಲ್ಯೂ ಇರುವಂತ ಜಾಗವನ್ನ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ವಲಸಿಗರು ಸರ್ಕಾರಿ ಜಮೀನನ್ನ ಕಬಳಿಸಿದವರಿಗೆ ಅವರನ್ನ ಓಲೈಕೆ ಮಾಡ್ಲಿಕ್ಕಾಗಿ ಹೈಕಮಾಂಡ್ ಅನ್ನ ಮೆಚ್ಚಿಸ್ಲಿಕ್ಕಾಗಿ ಪಿನರೈ ವಿಜಯನ್ ಅವರು ಒಂದ್ ಕಡೆ ನಾವು ಮುಸ್ಲಿಮರನ್ನ ಓಲೈಕೆ ಮಾಡ್ತಿದ್ದೇವೆ, ನಾವು ಅವರ ಕಾಳಜಿನ ಜಾಸ್ತಿ ತೆಗೆದುಕೊಳ್ತೇವೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅವರಿಗಿಂತ ನಾವು ಕಡಿಮೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮುಂದಿನ ಕೇರಳದ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಅಕ್ರಮ ವಲಸಿಗರಿಗೆ ಫ್ಲಾಟ್ ಭಾಗ್ಯವನ್ನ ನೀಡ್ತಾ ಇರುವಂತದ್ದು ಹೇಗೆ ರಾಜ್ಯ ಸರ್ಕಾರ ಕಾನೂನನ್ನ ಗಾಳಿಗೆ ತೂರ್ತಾ ಇದೆ, ಹೇಗೆ ನಮ್ಮ ರಾಜ್ಯದಲ್ಲಿ ಮುಸ್ಲಿಮರ ಪರವಾದಂತ ಮುಸ್ಲಿಮರಿಂದ ಮುಸ್ಲಿಮರಿಗೋಸ್ಕರ ನಡೆಸಲ್ಪಡುವ ಸರ್ಕಾರದ ರೀತಿಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಇವತ್ತು ನಮ್ಮ ಎದುರಿಗೆ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಬಜೆಟ್ ಮಂಡನೆ ಆದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಮುಸ್ಲಿಮರಿಗೆ ಕೊಡುವಂತ ಬಜೆಟ್ ಅನ್ನ ನಾವು ನೋಡ್ತಾ ಇದ್ದೇವೆ. ಈಗ ಮುಂದುವರಿದು ಕಾನೂನಿನ ಎಲ್ಲ ನಿಯಮಗಳನ್ನ ಮೀರಿ ಇವತ್ತು ಹೊಸ ಫ್ಲಾಟ್ ಭಾಗ್ಯದ ಯೋಜನೆಯನ್ನ ಮುಸ್ಲಿಮರಿಗೆ ಮಾಡ್ತಾ ಇರುವಂತದ್ದು ಇವತ್ತು ಸಮಸ್ತ ಕೋಟ್ಯಾಂತರ ಕನ್ನಡಿಗರಿಗೆ ಮಾಡಿರುವಂತ ಅನ್ಯಾಯ ಇದೆ. ಬಾಂಧವರೇ, ನಮ್ಮ ರಾಜ್ಯದಲ್ಲಿ 2019ರಲ್ಲಿ ನೆರೆ ಪ್ರಹಾರ ಇಡೀ ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಬಂದಾಗ ಸರಿಸುಮಾರು 1,07,000 ಕನ್ನಡಿಗರು ಮನೆಯನ್ನ ಕಳ್ಕೊಂಡ್ರು. ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು, ಇವತ್ತಿಗೂ ಸಹ ಅವರಿಗೆ ಮನೆ ಭಾಗ್ಯ ಸಿಗಲಿಲ್ಲ. ಅಷ್ಟೇ 2021ರಲ್ಲಿ ನೆರೆ ಪ್ರಹಾರ ಬಂದಾಗ ಸುಮಾರು 18,000 ಮನೆಗಳು ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳನ್ನ ಕಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೊಡಗಿನಲ್ಲಿ ನೆರೆ ಪ್ರಹಾರ ಬಂದಾಗ ಸುಮಾರು 40,000 ಮನೆಗಳು ಡ್ಯಾಮೇಜ್ ಆಗಿದೆ. ಅದರಲ್ಲಿ ಸುಮಾರು 1,000 ಮನೆಗಳು ಕಂಪ್ಲೀಟ್ ಆಗಿ ನಶಿಸಿ ಹೋಗಿದೆ, ಧ್ವಂಸವಾಗಿದೆ. ಇವತ್ತಿಗೂ ಸಹ ಅವರಿಗೆ ಮನೆ ಸಿಕ್ಕಿಲ್ಲ. 2025ರಲ್ಲಿ ಈ ವರ್ಷ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ನೆರೆ ಪ್ರಹಾರದಿಂದ ಧ್ವಂಸವಾಯಿತು. ಸುಮಾರು
ಅಂಕಿಅಂಶದ ಪ್ರಕಾರ 13,143 ಮನೆಗಳು ಧ್ವಂಸವಾಯಿತು. ಅವರಿಗೆ ಸೂರು ಭಾಗ್ಯ ಸಿಗಲಿಲ್ಲ ಬಂಧುಗಳೇ. ಇವತ್ತು ಉತ್ತರ ಕರ್ನಾಟಕದ ಅಂಕಿಅಂಶವನ್ನು ನೋಡಿದರೆ ಸುಮಾರು 10 ಲಕ್ಷ ಜನರು ನಮಗೆ ಮನೆ ಕೊಡಿ, ಮನೆ ಇಲ್ಲ ಅಂತೇಳಿ ಇವತ್ತು ಕರ್ನಾಟಕದ ಸರ್ಕಾರದ ಬಳಿ ಅವರ ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ನಮ್ಮ ರಾಜ್ಯದಲ್ಲಿ ಸರಿಸುಮಾರು 37 ಲಕ್ಷ ಜನರಿಗೆ ಇವತ್ತು ಮನೆ ಇಲ್ಲ. ಲಕ್ಷಾಂತರ ಜನರು ಸರ್ಕಾರದ ಬಳಿ ಇವತ್ತು ಬೇಡ್ತಾ ಇದ್ದಾರೆ. ಆ ಎಲ್ಲ ಬಡವರನ್ನ ಕಡೆಗಣಿಸಿ ಇವತ್ತು ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಸರ್ಕಾರದ ಎಲ್ಲ ನಿಯಮಗಳನ್ನ ಮೀರಿ ಸರ್ಕಾರಿ ಜಮೀನನ್ನ ಕಬಳಿಸಿದ ಮುಸಲ್ಮಾನರಿಗೆ ಮುಸಲ್ಮಾನರು ಹೇಳುವ ಕಾರಣಕ್ಕಾಗಿ ಅವರಿಗೆ ಸುಮಾರು 11 ಲಕ್ಷ ರೂಪಾಯಿ ಮೌಲ್ಯದ ಆ ಒಂದು ಫ್ಲಾಟ್ ಅನ್ನ ಕೊಡುವಂತದ್ದು ಇವತ್ತು ಸಮಸ್ತ ಕನ್ನಡಿಗರು, ಬಡ ಕನ್ನಡಿಗರಿಗೆ ಅನೇಕ ಪ್ರಾಕೃತಿಕ ವಿಕೋಪಗಳಿಗೆ ಬಲಿಯಾದಂತಹ ಆ ಬಡವರಿಗೆ, ಆ ಮನೆ ಕಳಕೊಂಡವರಿಗೆ ಮಾಡಿದಂತಹ ಬಹುದೊಡ್ಡ ಅನ್ಯಾಯ ಇದೆ ಬಂಧುಗಳೇ. ನಾವೆಲ್ಲರೂ ಇದರ ಬಗ್ಗೆ ಇವತ್ತು ಚಿಂತನೆಯನ್ನ ಮಾಡಬೇಕಾಗಿದೆ. ಸರ್ಕಾರ ಹೇಗೆ ಮುಸ್ಲಿಮರು ಹೇಳುವ ಕಾರಣಕ್ಕಾಗಿ ಎಲ್ಲ ನಿಯಮಗಳನ್ನ ಮೀರಿ ಇವತ್ತು ಅವರಿಗೆ ಮನೆಯನ್ನ ಕೊಡ್ತಾ ಇದೆ. ಮಾನವೀಯತೆ, ವೇಣುಗೋಪಾಲ್ ಅವರು ಹೇಳುವ ಪ್ರಕಾರ ನಿಜವಾಗಿ ಮಾನವೀಯತೆ ಇದ್ರೆ 2018ರಲ್ಲಿ ಗೋವಾದಲ್ಲಿ ಸುಮಾರು 500 ಮನೆಗಳನ್ನ ಕನ್ನಡಿಗರ, ಉತ್ತರ ಕರ್ನಾಟಕದ ಬಡ ಕನ್ನಡಿಗರ ಮನೆಗಳನ್ನ ಗೋವಾ ಸರ್ಕಾರ ಡೆಮಾಲಿಷ್ ಮಾಡ್ತು. ಇವತ್ತಿಗೂ ಸಹ ಅವರಿಗೆ ಇವತ್ತು ಮನೆ ಭಾಗ್ಯ ಕೊಡ್ಲಿಲ್ಲ. ಮಾನವೀಯತೆ ಎಲ್ಲಿ ಹೋಯ್ತು ಅವರಿಗೆ? 20ನೇ ತಾರೀಕಿಗೆ ಅವರು ಮನೆ ಡೆಮಾಲಿಷ್ ಆಗತ್ತೆ. ಸರ್ಕಾರ ಅದು ಅನಧಿಕೃತವಾಗಿದೆ, ಅಕ್ರಮವಾಗಿದೆ ಅಂತೇಳಿ ಆ ಎಲ್ಲ ಮನೆಗಳನ್ನ ತೆರವುಗೊಳಿಸ್ತದೆ. 26ನೇ ತಾರೀಕಿಗೆ ಅಂದ್ರೆ ಅದರ ನಂತರ 6 ದಿನದ ನಂತರ ಕೇರಳ ಸಿಎಂ ಅವರು ಟ್ವೀಟ್ ಮಾಡ್ತಾರೆ. ಮರುದಿನನೇ ಅದಕ್ಕೆ ವೇಣುಗೋಪಾಲ್ ಅವರು ರಿಪ್ಲೈ ಅನ್ನ ಮಾಡ್ತಾರೆ. ನಂತರ 2 ದಿನದಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ನಾವು ಜನವರಿ 2ರಂದು ಅಂದ್ರೆ ಕೆಲವೇ ದಿನಗಳಲ್ಲಿ ಅವರಿಗೆ ಹೊಸ ಮನೆಯನ್ನ ಕೊಡ್ತೇವೆ ಅಂತೇಳಿ ಹೇಳುವಂತದ್ದು ಯಾವ ಆಧಾರದ ಮೇಲೆ ಅವರು ಅಧಿಕೃತ ಅಂತೇಳಿ ಹೇಳ್ತಾರೆ? ಇವತ್ತು ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಇವತ್ತು ಮನೆ ಭಾಗ್ಯವನ್ನ ಕೊಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಮನೆಯನ್ನ ಕೊಡಬೇಕಾದ್ರೆ ಅದಕ್ಕೊಂದು ಕ್ರೈಟೇರಿಯಾ ಇದೆ. ಯಾರು ಮೊದಲು ಮನೆಯನ್ನ ಕಳ್ಕೊಂಡಿದ್ದಾರೆ, ನಿರ್ಗತಿಕರಿದ್ದಾರೆ, ಹೋಮ್ಲೆಸ್ ಇದ್ದಾರೆ, ಅವರಿಗೆ ಪ್ರಥಮ ಪ್ರಾಧಾನ್ಯತೆಯಲ್ಲಿ ಮನೆ ಕೊಡಬೇಕು. ಆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಇವತ್ತು ಅಕ್ರಮವಾಗಿ ಶೆಡ್ ಅನ್ನ ಕಟ್ಕೊಂಡವರಿಗೆ ಫ್ಲಾಟ್ ಭಾಗ್ಯವನ್ನ ಕೊಡುವಂತದ್ದು ಯಾವ ರೀತಿ ನ್ಯಾಯ ಇದೆ? ಇವತ್ತು ಸರ್ಕಾರ ಹೇಗೆ ಕಾನೂನನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ? ಬಾಂಧವರೇ, ಸರ್ಕಾರದ ಈ ರೀತಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ, ಓಲೈಕೆ ರಾಜಕಾರಣವನ್ನ ಪ್ರತಿಯೊಬ್ಬ ಕನ್ನಡಿಗರು ಇದನ್ನ ಖಂಡನೆ ಮಾಡಬೇಕಾಗಿದೆ. ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇವೆ. ಇವತ್ತು ಯಾರು ವಲಸಿಗರು ಅಕ್ರಮವಾಗಿ ಅಲ್ಲಿ ಗುಡಿಸಲನ್ನ ಕಟ್ಕೊಂಡಿದ್ರು ಅವರಿಗೆ ಫ್ಲಾಟ್ ಭಾಗ್ಯವನ್ನ ಕೊಡ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂಕಿಅಂಶದ ಪ್ರಕಾರ 2023ರಲ್ಲಿ ಸ್ಯಾಟಲೈಟ್ ಇಮೇಜ್ ಪ್ರಕಾರ ಅಲ್ಲಿ ಯಾವುದೇ ರೀತಿ ಮನೆಗಳಿರಲಿಲ್ಲ. ಕಳೆದ 2 ವರ್ಷಗಳಲ್ಲಿ ಅಲ್ಲಿನ ಒಬ್ಬ ವ್ಯಕ್ತಿ ವಾಸೀಂ ಅಂತೇಳಿ ಅವರಿಂದ ಹಣ ತೆಗೆದುಕೊಂಡು ಅವರಿಗೆ ಮನೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿದೆ, ಅವರಿಗೆ ಅಲ್ಲಿ ವೋಟರ್ ಐಡಿ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಅವರಿಗೆ ಕರೆಂಟ್ ಕನೆಕ್ಷನ್ ಅನ್ನ ಗುಡಿಸಲಿಗೆ ಕೊಡ್ತಾರೆ. ಅಷ್ಟೇ ಅಲ್ಲ, ವಾಟರ್ ಕನೆಕ್ಷನ್ ಅನ್ನ ಕೊಡ್ತಾರೆ. ಇದಕ್ಕೆ ಕರ್ನಾಟಕ ರಾಜ್ಯದ ಈ ಒಂದು ವಿದ್ಯುತ್ ಮಂಡಳಿ ಏನಿದೆ ಇದಕ್ಕೆ ಜವಾಬ್ದಾರಿ ಇದೆ. MD ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಇವತ್ತು ಬೆಂಗಳೂರಿನ ಏನು ನೀರು ಸರಬರಾಜು ಮಂಡಳಿ ಏನಿದೆ, ವಾಟರ್ ಬೋರ್ಡ್ ಏನಿದೆ, ಅದಕ್ಕೆ ಉತ್ತರವನ್ನ ಕೊಡಬೇಕು. ಅವರು ಸಹ ತಪ್ಪತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ಜಾಗ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಜಾಗವನ್ನ ಇವತ್ತು ಮನೆಯನ್ನ ಕಟ್ಕೊಡ್ಲಿಕ್ಕೆ ಹೇಗೆ ಅವಕಾಶ ಕೊಟ್ಟರು ಅಧಿಕಾರಿಗಳು? BBMP ಅಧಿಕಾರಿಗಳು ಎಲ್ಲಿದ್ದಾರೆ? ಅಲ್ಲಿ ಸ್ಥಳೀಯರೇ ಹೇಳ್ತಾ ಇದ್ದಾರೆ, ನಮಗೆ ಅಲ್ಲಿನ ಸ್ಥಳೀಯ ಶಾಸಕರು ನಮಗೆ ನೀವು ಇಲ್ಲೇ ಇರಿ ಅಂತೇಳಿ ಹೇಳಿದ್ರು ಅಂತೇಳಿ. ಸರ್ಕಾರಿ ಜಾಗವನ್ನ ಕಬಳಿಸ್ಲಿಕ್ಕಾಗಿ ಯಾರ್ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ? ಸರ್ಕಾರಿ ಅಧಿಕಾರಿಗಳಿರ್ಬೋದು, ಸ್ಥಳೀಯ ಶಾಸಕರಿರ್ಬೋದು, ಇವರೆಲ್ಲರ ಮೇಲೆ ಇವತ್ತು ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಹಾಗಾಗಿ ಇದೊಂದು ಅತ್ಯಂತ ಅಪಾಯಕಾರಿ, ದೇಶದ ಭದ್ರತೆಗೂ ಸಹ ಧಕ್ಕೆ ತರುವಂತ ವಿಷಯ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಅವರಿಗೆ ಫ್ಲಾಟ್ ಭಾಗ್ಯವನ್ನು ಕೊಡೋರು ಅವರು ಇಲ್ಲಿನ ನಿವಾಸಿ ಅಂತೇಳಿ ಯಾವ ಗ್ಯಾರಂಟಿ ಇದೆ? ನಮ್ಮ ರಾಜ್ಯದಲ್ಲಿ ಹಣ ಕೊಟ್ರೆ 500 ರೂಪಾಯಿ 200 ರೂಪಾಯಿ ಕೊಟ್ರೆ ಇವತ್ತು ಅವರಿಗೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ರೇಷನ್ ಕಾರ್ಡ್ ಸಿಗತ್ತೆ, ವೋಟರ್ ಐಡಿ ಸಿಗತ್ತೆ, ಆಧಾರ್ ಕಾರ್ಡ್ ಸಿಗತ್ತೆ. ಅಷ್ಟೇ ಅಲ್ಲ, ಹಕ್ಕುಪತ್ರವೂ ಸಹ ಹಣ ಕೊಟ್ಟು ಪಡೆಯುವಂತ ಭ್ರಷ್ಟ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಹೀಗಿರುವಾಗ ಅವರನ್ನ ಯಾವ ಆಧಾರದ ಮೇಲೆ ಒಂದು ದಿನದಲ್ಲಿ ರಾಜ್ಯ ಸರ್ಕಾರ ಕೇವಲ 1 ದಿನದಲ್ಲಿ ಅವರಿಗೆ ನೀವು ಫ್ಲಾಟ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರಿ? ಅವರು ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ಯಾಕಿರ್ಲಿಕ್ಕಿಲ್ಲ? ಒಂದು ಅಂಕಿಅಂಶದ ಪ್ರಕಾರ ನಮ್ಮ ರಾಜ್ಯದಲ್ಲಿ 20 ಲಕ್ಷ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರು ವಾಸವನ್ನು ಮಾಡ್ತಾ ಇದ್ದಾರೆ. ಅನೇಕ ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಸಮಾಜ ಘಾತಕ ಕೃತ್ಯಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಐಡೆಂಟಿಫಿಕೇಶನ್ ಅನ್ನ ಅತ್ಯಂತ ಗಂಭೀರವಾಗಿ ರಾಷ್ಟ್ರದ ಸುರಕ್ಷತೆ ದೃಷ್ಟಿಯಿಂದ ಮಾಡಬೇಕಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ, ರಾಷ್ಟ್ರೀಯ ತನಿಖಾ ದಳ ಇದರಲ್ಲಿ ತನಿಖೆಯನ್ನು ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಯಾವ ತನಿಖೆಯ ಮೇಲೆ ಭರವಸೆ ಇಲ್ಲ. ನ್ಯಾಯಾಂಗ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರವಾಗಿ ಅವರಿಗೆ ಮನೆ ಭಾಗ್ಯವನ್ನು ಕೊಡಬಾರದು ಹೇಳುವ ಆಗ್ರಹವನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಅರ್ಹರಿಗೆ ಇವತ್ತು ಮನೆ ಸಿಗಬೇಕಾಗಿದೆ.
30 ಲಕ್ಷಕ್ಕೂ ಅಧಿಕ ಜನರು ಇವತ್ತು ಮನೆ ಇಲ್ಲದೆ ಇವತ್ತು ಒದ್ದಾಡ್ತಾ ಇದ್ದಾರೆ. ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಮಲಗ್ತಾ ಇದ್ದಾರೆ. ಅವರೆಲ್ಲವನ್ನು ದುರ್ಲಕ್ಷ್ಯ ಮಾಡಿ ಇವತ್ತು ಇಂತಹ ಸರ್ಕಾರಿ ಜಾಗವನ್ನ ಕಬಳಿಸುವವರಿಗೆ ಮನೆಯನ್ನ ಕೊಡುವಂತದ್ದು ಅತ್ಯಂತ ಖಂಡನೀಯ ಇದೆ. ಓಲೈಕೆಯ ಪರಮಾವಧಿ ಇದೆ. ಇದಕ್ಕೆ ತಕ್ಕ ಪಾಠವನ್ನ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆ ಕೊಡ್ಲಿಕ್ಕಿದ್ದಾರೆ.